ಇವತ್ತಿನ ವಿಡಿಯೋದಲ್ಲಿ ಮ್ಯಾಜಿಕ್ ರಿಂಗ್ನ ಯೂಸ್ ಮಾಡಿಕೊಂಡು ಈ ಟೂಲಿಪ್ ಫ್ಲವರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಟೂಲಿಪ್ ಫ್ಲವರ್ ಬಂದು ನಾನು ಬೇಸಿಕ್ ಸ್ಟಿಚಸ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. ಯಾರಾದರೂ ವಿಡಿಯೋನ ನೋಡಿಲ್ಲ ಅಂದರೆ ಒಮ್ಮೆ ವಿಡಿಯೋನ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಹಾಗೆ ಇವತ್ತು ನಾನು ಮ್ಯಾಜಿಕ್ ರಿಂಗ್ನ ಹಾಕಿ ಅದರಲ್ಲಿ ನಾವು ಟೂಲಿಪ್ ಫ್ಲವರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀದೇವಿ. ಯಾರು ಮ್ಯಾಜಿಕ್ ರಿಂಗ್ ಹಾಕೋದು ಹೇಗೆ ಅನ್ನೋದನ್ನು ನಾನು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಾದರೂ ವಿಡಿಯೋನ ನೋಡಿಲ್ಲ ಅಂದರೆ ಒಮ್ಮೆ ವಿಡಿಯೋನ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ನಾನೀಗ ಮ್ಯಾಜಿಕ್ ರಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಲೇಯರ್ ಮ್ಯಾಜಿಕ್ ರಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ನಾನೀಗ ಇದನ್ನು ಸ್ಲಿಪ್ ನಾಟ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಈ ಮ್ಯಾಜಿಕ್ ರಿಂಗಲ್ಲಿ 10 ಸಿಂಗಲ್ ಕ್ರೋಶೇಸ್ನ ಹಾಕ್ತಾ ಇದ್ದೀನಿ. 1 and then 2. ಫಸ್ಟ್ ಸ್ಟಿಚ್ಚು ನಮಗೆ ಮರ್ತು ಹೋಗುತ್ತೆ, ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇಟ್ಸ್ ಆಲ್ವೇಸ್ ಬೆಟರ್ ಟು ಮಾರ್ಕ್ ಇಟ್ ಸಮ್ವೇರ್. ನೀವು ಮಾರ್ಕ್ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ನಿಮಗೆ ಮ್ಯಾಜಿಕ್ ರಿಂಗಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನಾನೀಗ ಇದನ್ನು ಇದು ನನ್ನ ಫಸ್ಟ್ ಸ್ಟಿಚ್ ಆಗಿರೋದ್ರಿಂದ ನಾನು ಇದನ್ನು ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನ್ನ ಫಸ್ಟ್ ಸ್ಟಿಚ್ಚು, ಹಾಗಾಗಿ ನಾನು ಇದನ್ನು ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು 2 ಸಿಂಗಲ್ ಕ್ರೋಶೇಸ್ನ ನಾನು ಹಾಕಿದ್ದೀನಿ. ಈಗ 3rd ಸಿಂಗಲ್ ಕ್ರೋಶೇನ ಹಾಕ್ತಾ ಇದ್ದೀನಿ. 3rd ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಸ್ಟಿಚಸ್ಸು ತುಂಬ ಟೈಟಾಗೂ ಹಾಕಬೇಡಿ, ತುಂಬ ಲೂಸಾಗೂ ಹಾಕಬೇಡಿ. 4 ನಾನು 10 ಸಿಂಗಲ್ ಕ್ರೋಶಸ್ನ ಹಾಕಿದ್ದೀನಿ. ಈಗ ನಾನು ಇದನ್ನು ಎಳೆದು ಮ್ಯಾಜಿಕ್ ರಿಂಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನಾನು ನನ್ನ ಫಸ್ಟ್ ಸ್ಟಿಚ್ಚು, ಈ ಸ್ಟಿಚ್ಚಲ್ಲಿ ನಾನು ಯಾರನ್ನ ತೆಗೆದಿಟ್ಬಿಟ್ಟಿದ್ದೀನಿ. ಸೊ ಈ ಫಸ್ಟ್ ಸ್ಟಿಚ್ಚಲ್ಲಿ ನಾನೀಗ ಒಂದು ಸ್ಲಿಪ್ ನಾಟ್ನ ಹಾಕಿ ಇದನ್ನು ಹೀಗೆ ಸ್ಲಿಪ್ ನಾಟ್ ಹಾಕಿ ಇದನ್ನು ಸರ್ಕಲ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ರೌಂಡ್ 1 ಆಯಿತು. ಇನ್ನು ನೆಕ್ಸ್ಟ್ ರೌಂಡಲ್ಲಿ ನಾವು ಏನು ಮಾಡ್ತೀವಿ, ಈಚ್ ಸ್ಟಿಚ್ಚಲ್ಲಿ 2 ಸಿಂಗಲ್ ಕ್ರೋಶೆ ಅಂದರೆ ಇನ್ಕ್ರೀಸ್ ಸಿಂಗಲ್ ಕ್ರೋಶೆನ ಹಾಕ್ತೀವಿ. ಸೊ 1 ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ. ಸೊ ಈ ಥರ 2 ಸಿಂಗಲ್ ಕ್ರೋಶೆಸ್ನ ಹಾಕ್ತೀವಿ. ಅಗೇನ್ ಇದು ನನ್ನ ಫಸ್ಟ್ ಸ್ಟಿಚ್ ಆಗಿರೋದ್ರಿಂದ ನಾನು ಇದನ್ನು ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಸ್ಟಿಚ್ಚಲ್ಲೂ ಕೂಡ 2 ಸಿಂಗಲ್ ಕ್ರೋಶೆಸ್ನ ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಆಯಿತು. ಈಗ ಇದನ್ನು ಥ್ರೆಡ್ನ ತೆಗೆದುಬಿಟ್ಟು ಮಾರ್ಕರ್ನ ತೆಗೆದು ನಾನು ಇಲ್ಲಿ ಒಂದು ಸ್ಲಿಪ್ ನಾಟ್ ಹಾಕಿ ಈ ಸರ್ಕಲ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆನಾ? ಈಗ ಈ ಸರ್ಕಲು ಕ್ಲೋಸ್ ಆಯಿತು. ಈಗ ನೆಕ್ಸ್ಟ್ ರೌಂಡಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ತೀವಿ, ಹಾಗೆ ಇನ್ನೊಂದು ಇನ್ಕ್ರೀಸ್ ಮಾಡ್ತೀವಿ. ಅಂತಂದರೆ ಈಗ ಫಸ್ಟ್ ಸ್ಟಿಚ್ಚಲ್ಲಿ ನಾನು ಸಿಂಗಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಸೊ ನಾನು ಇದನ್ನು ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಸ್ಟಿಚ್ ಆಗಿರೋದ್ರಿಂದ ನಾನು ಇದನ್ನು ಮಾರ್ಕ್ ಮಾಡಿ ಇಟ್ಕೊಂಡೆ. ಸೊ ಈಗ ಫಸ್ಟ್ ಒಂದು ಸಿಂಗಲ್ ಕ್ರೋಶೆನ ಹಾಕಿದೆ. ಇದಾದಮೇಲೆ ಈಗ ಇನ್ಕ್ರೀಸ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಇನ್ಕ್ರೀಸ್ ಸಿಂಗಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. 1 ಸೇಮ್ ಸ್ಟಿಚ್ಚಲ್ಲಿ ನಾನು ಈಗ ಇನ್ನೊಂದು ಇನ್ಕ್ರೀಸ್ ಮಾಡಿದೆ, ಇನ್ನೊಂದು ಸಿಂಗಲ್ ಕ್ರೋಶೆಸ್ನ ಹಾಕಿದೆ. ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನೀಗ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ, ದೆನ್ ಇನ್ಕ್ರೀಸ್.
ಸೊ ಈಗ ಸ್ಟಿಚ್ ಮಾರ್ಕರ್ನ ತೆಗೆದು ಇದು ಫಸ್ಟ್ ಸ್ಟಿಚ್ ಆಗಿರೋದ್ರಿಂದ ನಾನಿಲ್ಲಿ ಒಂದು ಸ್ಲಿಪ್ ನಾಟ್ ಹಾಕಿ ಇದನ್ನು ಹೀಗೆ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ರೌಂಡಲ್ಲಿ ನಾವು 2 ಸಿಂಗಲ್ ಕ್ರೋಶೆ ಆ್ಯಂಡ್ ದೆನ್ ಇನ್ಕ್ರೀಸ್ ಈ ಪ್ಯಾಟರ್ನ ಫಾಲೋ ಮಾಡ್ತೀವಿ. ಸೊ ಒಂದು ಸಿಂಗಲ್ ಕ್ರೋಶೆ ಅಗೇನು ನನಗೆ ಸ್ಟಿಚ್ ಮಾರ್ಕರ್ ಥರ ನೆನಪಿರುತ್ತೆ. ಸೊ ನಿಮಗೆ ನೆನಪಿರಲ್ಲ ಅನ್ನೋದಾದರೆ ನೀವು ಮಾರ್ಕ್ ಮಾಡಿಟ್ಕೊಳ್ಳಿ. ಸೊ ಫಸ್ಟು ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಈಗ ನೆಕ್ಸ್ಟು ಇನ್ನೊಂದು ಸಿಂಗಲ್ ಕ್ರೋಶೆನ ನಾನು ಹಾಕ್ತಾ ಇದ್ದೀನಿ, ಹಾಕಿದೆ. ಹಾಗೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. 1 ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು, ಸೊ 2 ಈ ಥರ ಈ ಪ್ಯಾಟರ್ನ ಫಾಲೋ ಮಾಡಬೇಕು. ಫಸ್ಟ್ ಒಂದು ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ ಮತ್ತು ಸಿಂಗಲ್ ಕ್ರೋಶೆ ಹಾಗೆ ಇನ್ಕ್ರೀಸ್, ಈ ಪ್ಯಾಟರ್ನ ಫಾಲೋ ಮಾಡಿ ನಾನು ಈ ಸ್ಟಿಚ್ ರೌಂಡ್ನ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಸೊ ಈ ರೌಂಡ್ ಕೂಡ ಕಂಪ್ಲೀಟ್ ಆಗಿದೆ. ನಾನು ಸ್ಟಿಚ್ ಮಾರ್ಕನ್ನು ರಿಮೂವ್ ಮಾಡಿಕೊಂಡು ಈಗ ನಾನು ಇಲ್ಲಿ ಒಂದು ಸ್ಲಿಪ್ ನಾಟ್ ಹಾಕಿ ನಾನು ಈ ಸರ್ಕಲ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಬೇಸು ಟ್ಯುಲಿಪ್ ಫ್ಲವರ್ದು ಎಷ್ಟು ದೊಡ್ಡದು ಬೇಕಾಗಿರುತ್ತೋ ಅದ್ರ ಮೇಲೆ ನೀವು ಈ ಸರ್ಕಲ್ಸ್ ನಂಬರ್ಸ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ನನಗೆ ಇಷ್ಟು ಸಾಕು. ಸೊ ಹಾಗಾಗಿ ನಾನು 1 2 3 4 ರೌಂಡ್ಸ್ ಹಾಕಿದ್ದೀನಿ. ಸೊ ನನಗೆ ಇಷ್ಟು ಸಾಕು. ಸೊ ಹಾಗಾಗಿ ನಾನು ನೆಕ್ಸ್ಟ್ ವರ್ಕ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೇಗೆ ಅಂದರೆ ಇದು ಬೇಸು, ನಿಮಗೆ ಎಷ್ಟು ಫ್ಲವರ್ ದೊಡ್ಡದು ಬೇಕಾಗಿರುತ್ತೋ ಅದ್ರ ಮೇಲೆ ಈ ಸರ್ಕಲ್ ರೌಂಡ್ಸು ಡಿಪೆಂಡ್ ಆಗಿರುತ್ತೆ. ಸೊ ನನಗೆ ಇಷ್ಟು ದೊಡ್ಡದು ಸಾಕು. ಹಾಗಾಗಿ ನಾನು 3 ರೌಂಡ್ಸಿಗೆ ಫಿನಿಶ್ ಮಾಡ್ತೇನೆ. 1 2 3 ಈ ರೌಂಡ್ಸಿಗೆ ನಾನು ಫಿನಿಶ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ನಾನು ಏನು ಮಾಡ್ತೀನಿ ಅಂದರೆ ಆಲ್ ಓವರ್ ಇನ್ ಫುಲ್ ಸರ್ಕಲ್ ಫುಲ್ಲು ನಾನು ಸಿಂಗಲ್ ಕ್ರೋಶೆಸ್ನ ಹಾಕ್ತಾ ಹೋಗ್ತೀನಿ. ಈಗ ನಾನು ಅದಕ್ಕೆ ಮುಂಚೆ ನಾನಿಲ್ಲಿ ಕ್ಲೋಸ್ ಮಾಡಿದೆ ಅಲ್ವಾ ನಾನು ಸ್ಲಿಪ್ ನಾಟ್ ಹಾಕಿ. ಈಗ ನಾನೊಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನೆಕ್ಸ್ಟು ನಾನು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ, ಹೈಟ್ ಮ್ಯಾಚ್ ಆಗಬೇಕು, ಅದಕ್ಕೋಸ್ಕರ ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನೀಗ ಸಿಂಗಲ್ ಕ್ರೋಶೆನ ಹಾಕಿದ್ದೀನಿ. ಸೊ ಒಬ್ವಿಯಸ್ಲಿ ಇದು ನಾನು ಫಸ್ಟ್ ಸ್ಟಿಚ್ ಆಗಿರೋದ್ರಿಂದ ನಾನು ಇದನ್ನು ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ನಾನು ಮತ್ತೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ ಎಷ್ಟು ಹೈಟ್ ಬೇಕಾಗುತ್ತೆ, ಈಗ ನಾನು ಸರ್ಕಲ್ ಹಾಕಿರೋದು ಈ ಬೇಸ್ನ ಡಿಸೈಡ್ ಮಾಡುತ್ತೆ ಇದು ಎಷ್ಟು ದೊಡ್ಡದು ಬೇಕು ಅಂತ. ಈಗ ನೆಕ್ಸ್ಟು ನಾನು ಸಿಂಗಲ್ ಕ್ರೋಶೆಸ್ ಏನು ಹಾಕ್ತಾ ಇದ್ದೀನೋ ಇದು ನಿಮಗೆ ಎಷ್ಟು ಹೈಟ್ ಬೇಕು ಅನ್ನೋದು ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ನಾನು ಒಂದಷ್ಟು ರೌಂಡ್ಗಳನ್ನ ಹಾಕ್ತೀನಿ. ಸಿಂಗಲ್ ಕ್ರೋಶೆಸ್ ಹಾಕ್ತಾ ಹೋಗ್ತಾ ಇದ್ದೀನಿ ಫುಲ್ ಕಂಪ್ಲೀಟಾಗಿ. ನಾನು ಈ ರೌಂಡ್ನ ಫಿನಿಶ್ ಮಾಡ್ಕೊಂಡು ಬರ್ತೀನಿ. ಈ ರೌಂಡು ನಾನು ಕಂಪ್ಲೀಟ್ ಮಾಡಿದೆ. ಸೊ ಸ್ಟಿಚ್ ಮಾರ್ಕರ್ನ ರಿಮೂವ್ ಮಾಡಿ ನಾನು ಇಲ್ಲೊಂದು ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ಪುನಃ ಒಂದು ಚೈನ್ ಹಾಕ್ಕೊಂಡು ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನಾನು ಇದನ್ನು ಫಿನಿಶ್ ಮಾಡ್ಕೊಳ್ತೀನಿ. ಹಾಗೆ ಈಗ ಒಂದು ರೌಂಡು ಸಿಂಗಲ್ ಕ್ರೋಶೆನ ಹಾಕಿದ್ದೀವಿ. ಈಗ ನಾನು ಸೆಕೆಂಡ್ ರೌಂಡು ಸಿಂಗಲ್ ಕ್ರೋಶೆನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇದೇ ಥರ 6 ರೌಂಡ್ಸ್ನ ಹಾಕ್ಕೊಂಡು ಬರ್ತೀನಿ. 6 ರೌಂಡ್ಸ್ ಹಾಕಿದ್ಮೇಲೆ ಎಷ್ಟು ಹೈಟ್ ಬಂದಿದೆ, ಇದು ಪುಟಾಣಿದಾಗುತ್ತೆ. ಸೊ ಈ 3 ಲೈನ್ ಹಾಕಿದ್ವಲ್ವ ನಾವು ಬೇಸಿಗೆ, ಇದು ಇಷ್ಟ ಅಗಲ ಇರೋದಕ್ಕೆ ಈ ಹೈಟು ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ ನನಗೆ. ಸೊ ಹಾಗಾಗಿ ನಾನು ಇನ್ನೂ ಒಂದು 4 ರೌಂಡ್ನ ಫಿನಿಶ್ ಮಾಡ್ಕೊಂಡು ಬರ್ತೀನಿ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಹಾಕಿದ್ದೆಷ್ಟು 1 2 3 ಬೇಸ್ ಹಾಕಿದ್ವಿ ಅಲ್ವಾ, ಅದಾದಮೇಲೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿದ್ದೀವಿ. 1 2 3 4 5 6 ಆಗಿದೆ. ಇನ್ನು ಸ್ವಲ್ಪ ಹೈಟ್ ಆದರೆ ಚೆನ್ನಾಗಿರುತ್ತೆ. ಈ ಬೇಸ್ ಅಗಲ ಎಷ್ಟಿರುತ್ತೋ ಅದಕ್ಕೆ ತಕ್ಕನಾಗಿ ಹೈಟ್ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಇನ್ನೊಂದು 4 ರೌಂಡ್ಸ್ನ ಹಾಕ್ಕೊಂಡು ಬರ್ತೀನಿ. ಸೊ ನಾನೀಗ 10 ರೌಂಡ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಯಾರನ್ನ ಜಾಸ್ತಿನೇ ಬಿಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಈಗ ಸ್ಟೆಮ್ನ ಹಾಕೋಣ. ಇದು ಒಂದು ಸ್ಮಾಲ್ ಹಿಂಟು, ನಾನು ಆ್ಯಕ್ಚುಲಿ ಸ್ವಲ್ಪ ನನಗೆ ದೊಡ್ಡ ಫ್ಲವರ್ ಬೇಕಿತ್ತು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಮ್ಯಾಜಿಕ್ ರಿಂಗಲ್ಲಿ 10 ಸಿಂಗಲ್ ಕ್ರೋಶೆಸ್ನ ಹಾಕ್ಕೊಂಡಿದ್ದೆ. ನಿಮಗೆ ಅಷ್ಟು ಬೇಡ ಅನ್ನೋದಾದರೆ, ಸ್ವಲ್ಪ ಚಿಕ್ಕದು ಬೇಕು ಅನ್ನೋದಾದರೆ 6 ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಈ ಸೇಮ್ ಪ್ಯಾಟರ್ನ ನೀವು ಫಾಲೋ ಮಾಡಿದ್ರೂ ಕೂಡ ನಿಮಗೆ ಬರುತ್ತೆ. ಸೈಜ್ ಮೇಲೆ ಡಿಪೆಂಡು. ನಂಗೆ ಸ್ವಲ್ಪ ದೊಡ್ಡದು ಬೇಕಿತ್ತು, ಹಾಗಾಗಿ ನಾನು 10 ಸಿಂಗಲ್ ಕ್ರೋಶೆಸ್ನ ಹಾಕಿದ್ದೆ ಮ್ಯಾಜಿಕ್ ರಿಂಗಲ್ಲಿ. ಇದು ನೋಡಿ, ಇವಾಗ ನಾನು ಸ್ಟೆಮ್ ತೊಗೊಂಡಿದ್ದೀನಿ. ನನಗೆ ಇಷ್ಟು ಉದ್ದ ಬೇಡ. ಸೊ ಹಾಗಾಗಿ ನಾನು ಇದನ್ನು ಬೆಂಡ್ ಮಾಡಿ ಚಿಕ್ಕದು ಮಾಡ್ತಾಯಿದ್ದೀನಿ. ಮಿಡಲಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ.
ಲೀಫ್ ಮಾಡಿರೋ ವಿಡಿಯೋನ ನಾನು ಸಪ್ರೇಟಾಗಿ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ವಿಡಿಯೋನ ನೋಡಿ. ಬಿಗಿನಿಂಗಿಂದ ಕಲಿಯೋರಿಗೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರನೇ ಸ್ವಲ್ಪ ಲೆಂದಿ ವಿಡಿಯೋಸೇ ನಾನು ಹಾಕ್ತಾ ಇರೋದು. ಸೊ ಜೆನ್ಯೂನ್ ಆಗಿ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ತಾ, ವಿಡಿಯೋಸ್ ಹೇಗೆ ಬರ್ತಾ ಇದೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಫ್ಲವರ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.